ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿ ಗಣಿತ ವಿಷಯದಲ್ಲಿ ಬರುವಂಥ ಸಂಖ್ಯಾ ವಿನ್ಯಾಸಗಳೊಂದಿಗೆ ಆಟ ಈ ಒಂದು ವಿಷಯದ ಕುರಿತು ಚರ್ಚಿಸಲಿದ್ದೇನೆ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ನಾವು ಏನು ಮಾಡಬೇಕಾಗಿದೆಪ್ಪ ಅಂದರೆ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ. ಮೊದಲನೇ ಚಿತ್ರದಲ್ಲಿ 40, 50 ಕೊಟ್ಟಿದ್ದಾರೆ. ಮೊದಲು ಇಲ್ಲಿ ಏನು ಮಾಡಿಕೊಳ್ಳಬೇಕಂದ್ರೆ ನಾವು ಆವರಣಗಳನ್ನು ಹಾಕಿಕೊಂಡು 40 ಬರೆದುಕೊಳ್ಳಬೇಕು. ಬರೆದುಕೊಂಡ ನಂತರ 8 ಹಾಕಿಕೊಂಡು ಆ 40 ಎಷ್ಟು ಸಲ ಪುನರಾವರ್ತನೆ ಆಗಿದೆಯೋ ಅಷ್ಟು ಸಂಖ್ಯೆಯನ್ನು ಬರೆದುಕೊಳ್ಬೇಕು. 40 ಮಧ್ಯದಲ್ಲಿ ಮತ್ತು ಮೇಲುಗಡೆ ಮತ್ತು ಕೊನೆಯದಲ್ಲಿ ಒಟ್ಟು 4 ಸಲ 3 ಸಲ ಕೊಟ್ಟಿದ್ದಾರೆ. ಒಟ್ಟು 12 ಆಯಿತು. 12 ಅಂತ ಬರೆದುಕೊಳ್ಳೋಣ. ಪ್ಲಸ್ ಮಧ್ಯದಲ್ಲಿ ಪ್ಲಸ್ ಹಾಕಿಕೊಂಡು ಮತ್ತು 50 ಎಷ್ಟು ಸಲ ಪುನರಾವರ್ತನೆ ಕೊಟ್ಟಿದ್ದಾರೆ ನೋಡ್ಕೊಳ್ಬೇಕು. ಎರಡನೇ ಸಲ 5 ಮತ್ತು 5 ಅಂದರೆ ಒಟ್ಟು 10 ಕೊಟ್ಟಿದ್ದಾರೆ. 50 × 10 ಅಂತ ಬರೆದುಕೊಳ್ಳೋಣ. ಎಷ್ಟಾಗುತ್ತೆ ನೋಡಿ, 40 12 ಅಂದರೆ 12 40 ಆಗುತ್ತೆ. ಅಂದರೆ ನಮಗೆ 12 40 ಬರಲ್ಲ. 12 4 48 ಮಾಡಿಕೊಂಡು ಇದು ಮಾಡಿಕೊಳ್ಳಬಹುದು. 480 ಆಗುತ್ತೆ. ನೆಕ್ಸ್ಟು ಪ್ಲಸ್ 50 10 500 ಆಯಿತು. ಇವೆರಡೂ ನಾವು ಕೂಡಿಸಿದಾಗ 500 + 480 ಕೂಡಿಸಿದಾಗ ಎಷ್ಟಾಗುತ್ತಪ್ಪ ಅಂದರೆ 980 ಉತ್ತರ ಬರುತ್ತೆ. ಇದು ಮೊದಲನೇ ಉತ್ತರವಾಗಿದೆ. ಎರಡನೇ ಚಿತ್ರವನ್ನು ಗಮನಿಸಿದಾಗ ಎರಡನೇ ಚಿತ್ರದಲ್ಲಿ ಒಂದು ಅಂಕೆ ಚುಕ್ಕೆಗಳು ಕೊಟ್ಟಿದ್ದಾರೆ. 5 ಅಂಕೆ ಚುಕ್ಕೆಗಳು ಕೊಟ್ಟಿದ್ದಾರೆ. ಅವುಗಳನ್ನು ಪ್ರತಿಯೊಂದು ನಾವು ಸಪ್ರೇಟ್ ಎಣಿಸಿದಾಗ ಮೊದಲನೇದು 1 ಅಂಕ ಚುಕ್ಕೆಗಳು 44 ಅದಾವ. 44 × 1 ಆಯಿತು. ಪ್ಲಸ್ 5 ಚುಕ್ಕೆಗಳಿರುವಂಥ ಒಟ್ಟು ಚುಕ್ಕೆಗಳು ಎಷ್ಟು ಅದಾವಪ್ಪ ಅಂದರೆ 20 × 5 ಆಯಿತು. ಈ ರೀತಿ ನಾವು ಬರೆದುಕೊಂಡು ಅವನ್ನು ಗುಣಿಸಿದಾಗ 44 1 44 ಆಯಿತು. ಮತ್ತು ಪ್ಲಸ್ 25 100 ಆಯಿತು. 100 ಮತ್ತು 44 ಕೂಡಿಸಿದಾಗ 144 ಉತ್ತರ ಬರುತ್ತೆ. ಇದು ಎರಡನೇ ಚಿತ್ರದ ಆನ್ಸರ್ ಆಗಿದೆ. ಮೂರನೇ ಚಿತ್ರವನ್ನು ಗಮನಿಸಿದಾಗ ಮೂರನೇ ಚಿತ್ರದಲ್ಲಿ ಇಲ್ಲಿ 32 ಮತ್ತು 64 ಕೊಟ್ಟಿದ್ದಾರೆ. ನಾವು ಮೊದಲನೇದಾಗಿ 32 ಬರೆದುಕೊಳ್ಳೋಣ. 32 ಬರೆದುಕೊಂಡು ಆ 32 ಎಷ್ಟು ಸಲ ಪುನರಾವರ್ತನೆ ಆಗಿದೆ ಅಂತ ಎಣಿಕೆ ಮಾಡಿದಾಗ ಅದು ಒಟ್ಟು ಎಷ್ಟು ಸಲ ಪುನರಾವರ್ತನೆ ಆಗಿದೆ ಅಂದರೆ 32 ಬಾರಿ ಪುನರಾವರ್ತನೆ ಆಗಿದೆ. ಅಂದರೆ ಇಲ್ಲಿ 32 ಒಂದು ಲೈನ್ ಎಷ್ಟಿದೆ, ಕಾಲಮ್ ಎಷ್ಟಿದಾವೆ 8 ಅದಾವ. ಆ 8 ಮತ್ತು ರೋ ಎಷ್ಟಿದಾವೆ 4 ಅದಾವೆ. 8 4 32 ಆಯಿತು. 32 ಆಯಿತು. ಪ್ಲಸ್ ಇಲ್ಲಿ 64 ಅದ. 64 ಬರ್ಕೊಂಡು 64 ಎಷ್ಟು ಸಲ ಪುನರಾವರ್ತನೆ ಆಗಿದೆಪ್ಪ ಅಂದರೆ ಎಣಿಸಿದಾಗ 16 ಸಲ ಪುನರಾವರ್ತನೆ ಆಗಿದೆ. ನಂತರ 32 ಮಾಡಿದಾಗ ನಾವು ಗುಣಿಸಿದಾಗ ಎಷ್ಟು ಬರುತ್ತಪ್ಪ ಅಂದರೆ 1024 ಬರುತ್ತೆ. ಪ್ಲಸ್ 64 16 ಮಾಡಿದಾಗ ಅದು ಕೂಡ 1024 ಬರುತ್ತೆ. 1024 1024 ಎರಡೂ ಕೂಡಿಸಿದಾಗ 2048 ಉತ್ತರವಾಗಿದೆ. ನಾಲ್ಕನೇ ಚಿತ್ರವನ್ನು ಗಮನಿಸಿದಾಗ ನಾಲ್ಕನೇ ಚಿತ್ರದಲ್ಲಿ 3 ಚುಕ್ಕೆಗಳಿರುವಂಥವು ಕೊಟ್ಟಿದ್ದಾರೆ. ಮೊದಲು ನಾವು ಏನು ಮಾಡೋಣ ಅಂದರೆ 3 ಚುಕ್ಕೆಗಳು ಎಷ್ಟು ಅದಾವ ಅಂತೇಳಿ ಎಣಿಕೆ ಮಾಡಬೇಕು. ಎಣಿಕೆ ಮಾಡಿದಾಗ ಒಟ್ಟು ನಮಗೆ 3 ಚುಕ್ಕೆಗಳು ಎಷ್ಟು ಅದಾವ ಅಂದರೆ 17 ಅದಾವ. 3 × 17 ಅಂತ ಬರೆದುಕೊಂಡು ಬ್ರ್ಯಾಕೆಟ್ ಆವರಣ ಹಾಕಿಕೊಳ್ಳೋಣ. ಪ್ಲಸ್ ಆಯಿತು. ನಂತರ 4 ಚುಕ್ಕೆಗಳಿರುವಂಥವು ಎಷ್ಟು ಅದಾವ ಅಂತ ಬರೆದುಕೊಳ್ಬೇಕು. 4 × ಒಟ್ಟು ಚುಕ್ಕೆಗಳು 4 ಚುಕ್ಕೆಗಳಿರುವಂಥವು ಎಷ್ಟು ಅದಾವಪ್ಪ ಅಂದರೆ 18 ಅದಾವ. 18 ಆಯಿತು. ನಂತರ ಇಲ್ಲಿ 17 3 51 ಬರ್ತದೆ. ಪ್ಲಸ್ಸು 18 4 72 ಆಗ್ತದೆ. 72 ಮತ್ತು 51 ಎರಡೂ ಕೂಡಿಸಿದಾಗ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ 123 ಬರ್ತದೆ. ಈ ಉತ್ತರವು ನಾಲ್ಕನೇದಾಗಿದೆ. ಐದನೇ ಪ್ರಶ್ನೆ ಗಮನಿಸಿದಾಗ ಐದನೇ ಪ್ರಶ್ನೆಯಲ್ಲಿ ನಮಗೇನು ಕೊಟ್ಟಿದ್ದಾರೆ, ಒಂದು ಹೆಕ್ಸಾಗೋನಲ್ ಅಂದರೆ ಹೆಕ್ಸಾಗೋನಲ್ ಕೊಟ್ಟಿದ್ದಾರೆ. 6 ವರ್ಟೈಸಸ್ ಅದಾವ. ಅದರಲ್ಲಿ ಪ್ರತಿಯೊಂದು ಸಂಖ್ಯೆ ಒಂದು 15 ಕೊಟ್ಟಿದ್ದಾರೆ. ಮೊದಲು 15 ಬರೆದುಕೊಳ್ಳೋಣ. ಆ 15 ಅನ್ನೋ ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅಂತ ಎಣಿಸಿದಾಗ ಒಟ್ಟು ನಮಗೆ 22 ಬಾರಿ ಪುನರಾವರ್ತನೆ ಆಗಿದೆ ಅಂತ ಕಂಡು ಬರ್ತದೆ. ಪ್ಲಸ್ ಹಾಕಿಕೊಂಡು ಈಗ ನಂತರ 25 ಅನ್ನೋ ಒಂದು ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅಂತ ನೋಡಿದಾಗ ಅದು ಕೂಡ 22 ಬಾರಿ ಪುನರಾವರ್ತನೆ ಆಗಿದೆ. ಇಲ್ಲಿ ನಾವು ಎಣಿಕೆ ಮಾಡಿದಾಗ ಮಾತ್ರ ನಮಗೆ ತಿಳಿಯುತ್ತದೆ. ಎಣಿಕೆ ಮಾಡಿ ನೋಡಿಕೊಳ್ಳಬೇಕು. 35 ನಂತರ ಮೂರನೇ ಸಂಖ್ಯೆ ಯಾವುದು ಕೊಟ್ಟಿದ್ದಾರೆ 35 ಕೊಟ್ಟಿದ್ದಾರೆ. 35 ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಕೂಡ ಅದು ಕೂಡ ಎಷ್ಟಾಗಿದೆ ಅಂದರೆ 22 ಬಾರಿ ಪುನರಾವರ್ತನೆ ಆಗಿದೆ. ಇವೆಲ್ಲವನ್ನು ಪ್ರತಿಯೊಂದರದ್ದು ಸಂಖ್ಯೆದು ಗುಣಾಕಾರ ನಾವು ಮಾಡಿಕೊಂಡಾಗ ಎಷ್ಟಾಗುತ್ತಪ್ಪ ಅಂದರೆ ಮೊದಲನೇದು 15 22 ಮಾಡಿದಾಗ 330 ಬರುತ್ತೆ. 25 22 ಮಾಡಿದಾಗ 550 ಬರುತ್ತೆ. ನಂತರ
35 22 ಮಾಡಿದಾಗ ಒಟ್ಟು 770 ಬರುತ್ತೆ. ಇವು ಮೂರೂ ಸಂಖ್ಯೆಗಳನ್ನು ಮೂರೂ ಮೊತ್ತಗಳನ್ನು ಸೇರಿಸಿದಾಗ ನಮ್ಗೆ ಉತ್ತರ ಎಷ್ಟು ಬರುತ್ತೆ ಅಂದರೆ 1652 ಬರುತ್ತೆ. ಸರಿನಾ? 6ನೇ ಚಿತ್ರವನ್ನು ಗಮನಿಸಿದಾಗ 6ನೇ ಚಿತ್ರದಲ್ಲಿ ಮಧ್ಯದಲ್ಲಿ ಇದು ಏನಾದ ಅಂದರೆ ವೃತ್ತ ಇದೆ. ಆ ವೃತ್ತದಲ್ಲಿ ಮಧ್ಯದಲ್ಲಿ ಏನು ಕೊಟ್ಟಿದ್ದಾರೆ? 1000 ಕೊಟ್ಟಿದ್ದಾರೆ. ಆ 1000 ಅನ್ನುವ ಸಂಖ್ಯೆ ಬರೀ ಕೇವಲ ಒಂದು ಬಾರಿ ಮಾತ್ರ ಪುನರಾವರ್ತನೆ ಆಗಿದೆ, 1 ಅಂತ ಹಾಕಿಕೊಳ್ಳೋಣ. ನಂತರ 500 ಇದೆ. ಆ 500 ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅಂತ ಎಣಿಕೆ ಮಾಡಿದಾಗ ಅದು 4 ಬಾರಿ ಪುನರಾವರ್ತನೆ ಆಗಿದೆ, 4 ಅಂತ ಬರೆದುಕೊಳ್ಳೋಣ. ಪ್ಲಸ್ ಅಂತ ಹಾಕಿ 500 ಆದ ನಂತರ 250 ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ? 250 ಎಷ್ಟು ಬಾರಿ ಪುನರಾವರ್ತನೆ ಆಗಿದೆಪ್ಪ ಅಂತಂದರೆ ಅಲ್ಲಿ ನಮಗೆ 8 ಬಾರಿ ಪುನರಾವರ್ತನೆ ಆಗಿರೋದು ಕಂಡು ಬರುತ್ತದೆ. ನಂತರ ಪ್ಲಸ್ ಅಂತ ಹಾಕಿಕೊಂಡು ಲಾಸ್ಟ್ ಕೊನೆಯಲ್ಲಿ 125 ಎಣಿಸುವಾಗ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಮಾರ್ಕ್ ಮಾಡಿಕೊಂಡು ಎಣಿಕೆ ಮಾಡಿಕೊಳ್ಳಬೇಕು, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ. 125 ನಾವು ಎಣಿಕೆ ಮಾಡಿದಾಗ ಅದು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅಂದರೆ 18 ಬಾರಿ ಪುನರಾವರ್ತನೆ ಆಗಿದೆ. ಇವೆಲ್ಲವನ್ನು ಮೊದಲು ಗುಣಿಸಿಕೊಳ್ಳೋಣ. 1000 ಒಂದಲೇ ಮಾಡಿದಾಗ 1000 ಬರುತ್ತೆ. ಮತ್ತು ಪ್ಲಸ್ ಹಾಕಿಕೊಂಡು 500 ಮಾಡಿದಾಗ 4 5 20 ಆಗುತ್ತೆ, ಅದು 2000 ಬರುತ್ತೆ. ಅದಾದ ನಂತರ ಪ್ಲಸ್ ಹಾಕಿಕೊಂಡು 258 ಅಂತ ಮಗ್ಗಿ ಬರೋದಿಲ್ಲ, ಹಾಗಾಗಿ 25 ಮಾಡಿದಾಗ 200 ಬರುತ್ತೆ. 200 2000 ಅಂತ ಆಗುತ್ತೆ. ನಂತರ ಪ್ಲಸ್ ಹಾಕಿಕೊಂಡು 125 18 ಗುಣಿಸಿದಾಗ ನಮ್ಗೆ ಉತ್ತರ ಏನು ಸಿಗುತ್ತೆ ಅಂದರೆ 2250 ಬರುತ್ತೆ. ಇವೆಲ್ಲವನ್ನು ಕೂಡಿಸಿದಾಗ ಕೊನೆಯದಲ್ಲಿ ನಮಗೆ ಮೊತ್ತ ಎಷ್ಟು ಸಿಗುತ್ತಪ್ಪ ಅಂದರೆ 7250 ಬರುತ್ತೆ.